BK ಹರಿಪ್ರಸಾದ್ ಪಾಕಿಸ್ತಾನ ನಮ್ಮ ವೈರಿ ರಾಷ್ಟ್ರ ಅಲ್ಲ, ಬಿಜೆಪಿಯವರಿಗೆ ಮಾತ್ರ ಅದೊಂದು ಎಲ್ಲ ಬಿಜೆಪಿ ಅವರು ಮಾಡಿಸಿದ್ದು ಅಂತ ಹೇಳಿದ್ದಾರೆ. ಮಂಕಾಳ ವೈದ್ಯರು ಕೂಡ ಹೇಳಿದ್ದಾರೆ ಬಿಜೆಪಿ ಅವರೇ ಮಾಡಿಸಿದ್ದಲ್ಲ, ಎಲೆಕ್ಷನ್ ಟೈಮಲ್ಲಿ ಮಾಡಿಸಿದ್ದು ಅಂತ, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗ ಕೈಕಟ್ಟು ಪೊಲೀಸ್ ಒತ್ತಡ ಹಾಕ್ತಿರಿ ಅಂತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಇದು ನಿಮ್ಗೆ ಕಂಡು ಬಂತು ಅಥವಾ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಸಹ ಪೊಲೀಸ್ ಮೇಲೆ ಒತ್ತಡ ಇರ್ತಿದ್ರ ರಾಜಕಾರಣಿ? ನೋಡಿ, ನಾನು ಯಾವುದೇ ರಾಜಕೀಯ ಪಕ್ಷ ಎಲ್ಲರೂ ಅವರೇ ಇದ್ದಾರೆ. ನಾನು ಹೇಳೋದು ಭಟ್ಕಳದ ಉದಾಹರಣೆ, ಕಾರವಾರ ಜಿಲ್ಲೆ ಭಟ್ಕಳದು. ಯಾಕೆ ಜಗನ್ನಾಥ ಶೆಟ್ಟಿ ಆಯೋಗವನ್ನು BJP ಅವರು ಹೊರಗೆ ತಂದಿಲ್ಲ? ಯಾಕೆ ಮಾಡ್ತಾ ಇಲ್ಲ? ಎಲ್ಲ ಕ್ಲಿಯರ್ ಆಗಿ ಆ ಜಗನ್ನಾಥ್ ಶೆಟ್ಟಿ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಪಾಕಿಸ್ತಾನ ಲಿಂಕ್ ಇದೆ, ಪಾಕಿಸ್ತಾನ ಟ್ರೈನಿಂಗ್ ಕ್ಯಾಂಪ್ಗಳಿದ್ದಾವೆ, ಪಾಕಿಸ್ತಾನದಿಂದ ವೆಪನ್ಸ್ ಬರುತ್ತೆ ಅಂತ ಅನ್ನುವಂಥದ್ದು ಎಲ್ಲವನ್ನೂ ಬರೆದಂಥ ಸಮಯದಲ್ಲಿ ದೇಶಭಕ್ತರು ಅಂತ ಹೇಳಿಕೊಳ್ಳುವಂಥ ಇವತ್ತು ಇವ್ರು ಯಾಕೆ ಅದನ್ನು ಓಪನ್ ಮಾಡಿಲ್ಲ? ಎಲ್ಲರೂ ಅವರೇ. ಇವತ್ತು ಇವರಿಗೆ ದೇಶ ಧರ್ಮ ಬೇಕಾಗಿಲ್ಲ, ಇವರು ಬೇಕಾಗಿದ್ದು ಕುರ್ಚಿ ಬೇಕಾಗಿದೆ, ಅಧಿಕಾರ ಬೇಕಾಗಿದೆ ಅಷ್ಟೇ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಈಗ ಏನು ಕಾಂಗ್ರೆಸ್ನವ್ರು ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾರೋ ಅಯೋಗ್ಯರವರು. ಶರಣಪ್ರಕಾಶ್ ಸಿಲ್ಲಿ ಘಟನೆ ಅಂತ ಹೇಳ್ತಾರೆ. ಏನು ಸಿಲ್ಲಿ ಘಟನೆ? ಶರಣಪ್ರಕಾಶ್ ಅವರ ನೀವು ನಿಮ್ಮ ಡಾಕ್ಟರ್ ಅವರು ಒಬ್ಬ ಮಿನಿಸ್ಟರ್ ಇದ್ದಾರೆ, ಅವರು ಜವಾಬ್ದಾರಿ ಇದೆ ಸ್ಥಾನದಲ್ಲಿ ಇದ್ದೀರಿ. ನೀವು ನಿಮ್ಮ ಮನೆ ಒಳಗಡೆ ಬಾಂಬ್ ಇಟ್ಟರೆ ಗೊತ್ತಾಗತ್ತೆ ನಿಮಗೆ ಸಿಲ್ಲಿನೋ ಅಥವಾ ಗಂಭೀರೋ ಅಂತ ಅನ್ನೋದು ಗೊತ್ತಾಗತ್ತೆ. ಇನ್ನು ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದಂತೂ ವಿಚಿತ್ರ ಕಾಣುತ್ತೆ. 4 ಯುದ್ಧ ಮಾಡಿದಾರ್ರಿ. ಪಾಕಿಸ್ತಾನ ಏನು ಸುಮ್ಮನೆ ಕೈ ಕಟ್ಕೊಂಡು ಆನಂದವಾಗಿ ಅವರು ಸಪರೇಟ್ ಆದ ತಕ್ಷಣ ಏನು ನಮ್ಮ ಜೊತೆಗೆ ಪ್ರೀತಿ ವಿಶ್ವಾಸ ಸೌಹಾರ್ದದಿಂದ ಇಲ್ಲ. 4 ಯುದ್ಧ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಒಳಗಡೆಗೆ 70 ವರ್ಷ ಬಾಂಬರ್ಗಳನ್ನು ಕಳಿಸಿದಂಥವರೇ ಪಾಕಿಸ್ತಾನದವರು. ಕಾಶ್ಮೀರದಲ್ಲಿ ಘಟನೆಗಳಾದಂಥದ್ದೇ ಪಾಕಿಸ್ತಾನದಿಂದ. ಇವರನ್ನು ನೀವು ಮಿತ್ರರು ಅಂತ ಹೇಳ್ತೀರಿ. ಮುಸ್ಲಿಂ ಓಟ್ಗೋಸ್ಕರ ನೀವು ಈ ರೀತಿಯ ಒಂದು ಪಾಕಿಸ್ತಾನವನ್ನು ನಿಮ್ಮ ಪರವಾಗಿ ತಗೊಳ್ತೀರಿ. ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮಲ್ಲಿ ದೇಶಭಕ್ತಿ ಇದೆಯಾ? ನಿಮ್ಮಲ್ಲಿ ದೇಶದ ಬಗ್ಗೆ ಸ್ವಾಭಿಮಾನತೆ ಇದೆಯಾ? ಮುಸ್ಲಿಮರ ಬಗ್ಗೆ ಕಾಳಜಿ ಇರುವಂಥ ದೇಶದ ಬಗ್ಗೆ ಇಲ್ಲ ಅಂತನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ಮಂಕಾಳ ವೈದ್ಯರು ಕೂಡ ಹೇಳಿಕೆ ಇವರು BJP ಅವರು ಮಾಡಿಸಿದ. ಆಯಿತು, BJP ಅವರು ಮಾಡಿಸಿದಾರಲ್ಲ, ನಿಮ್ಮ ಕಡೆ ಏನಾದರೂ ದಾಖಲೆ ಇದೆಯಾ? ಹಾಕಿ FIR ಒಳಗಡೆ ಹಾಕಿ ಅವ್ರನ್ನ. ಯಾಕೆ ಬಗೊಳ್ತಾರೆ? ಯಾಕೆ ಅಷ್ಟು ಹೇಳಿದ ಮೇಲೆ ಹಾಗಾದ್ರೆ ಒಳಗೆ ಹಾಕ್ರಿ. ಒಳಗೆ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಕೈಯಲ್ಲೇ ಇದೆ, ಎಲ್ಲ ಕಾನೂನಿದೆ. ಸುಮ್ಮನೆ ಏನಾದರೂ ಮಾತನಾಡುವಂಥದ್ದು. ನಗ್ತಾರೆ ಜನ, ನಗ್ತಾ ಇದ್ದಾರೆ, ಚೀತು ಅಂತ ಇದ್ದಾರೆ ನಿಮ್ಮಂಥ ಹೇಳಿಕೆಗಳಿಗೆ.